ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ಸೊ ನನ್ನ ಫಸ್ಟ್ ವಿಡಿಯೋಗೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರಾ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ತುಂಬ ಜನ ಮಶ್ರೂಮ್ದು ಏನಾದ್ರು ಸ್ಪೆಷಲ್ ಮಾಡಿ ಅಂತ ಕೇಳಿದಕ್ಕೆ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾನಿಲ್ಲಿ ಒಂದು ಸಣ್ಣ ಕಟ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನ ಮಿಕ್ಸಿ ಬೌಲ್ಗೆ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಚಕ್ಕೆ, ಸೋಂಪು, ಜೀರಿಗೆ, ಕಾಳುಮೆಣಸು ಮತ್ತು ಸ್ವಲ್ಪ ಲವಂಗ, ನಿಮಗೆ ಯಾವ್ದು ಸ್ಪೈಸಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಬೋದು. ಇದಾದಮೇಲೆ ನಾನು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ರುಬ್ಕೊಂಡೆ. ಸೊ ನನಗೆ ಪನ್ನೀರ್ ಫ್ರೈ ತುಂಬ ಇಷ್ಟ, ಅದು ಮಾಡ್ಕೊಂಡಿದ್ದೆ ಈ ತವ ಮೇಲೆ. ಅದೇ ರೀತಿ ನಾನಿವಾಗ ಮಶ್ರೂಮ್ನು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಈ ಮಶ್ರೂಮ್ಸ್ನ ಹಾಕಿ, ಇವಾಗ ನಾನು ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಅದು ಹೀರ್ಕೊಂಡು ಸಾಫ್ಟ್ ಆಗೋವರೆಗೂ ನಾನು ಅದನ್ನು ಬೇಯಿಸ್ತೀನಿ. ಸೊ ಚೆನ್ನಾಗಿ ಸಾಫ್ಟಾಗಿ ಹೀರ್ಕೊಳ್ಳೋವರೆಗೂ ಫ್ರೈ ಮಾಡಿ. ಇದಾದಮೇಲೆ ಇನ್ನೊಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ಇವಾಗ ಇದಕ್ಕೆ ಪುಲಾವ್ ಎಲೆ ಹಾಕಿ ಒಂದು, ಇದಾದಮೇಲೆ ಈರುಳ್ಳಿ ಹಾಕಿ, ಅದಲ್ಲದೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಈ ಮಿಕ್ಸ್ಚರ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ, ಇದು ಒಂಥರ ಲೈಟ್ ಗ್ರೀನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಆ ಕಲರ್ ಬಂದಿದೆ. ಇವಾಗ ನಾನು ಸ್ವಲ್ಪ ಉಪ್ಪು, ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿರೋ ಅಂಥ ಈ ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಅದಾದಮೇಲೆ ಇದಕ್ಕೆ ನಾನು 4 ಲೋಟ ಅಕ್ಕಿ, ನಾರ್ಮಲಿ 8 ಲೋಟ ನೀರು ಹಾಕ್ತೀವಿ, ಬಟ್ 10 ಲೋಟ ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ. ನೀವು ಮಧ್ಯ ಮಧ್ಯ ಇದು ಕುಕ್ ಆಗ್ತಾ ಇರ್ಬೇಕಾದ್ರೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿದು ಬಿಡುತ್ತೆ. ಸೊ ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಗೈಸ್. ನೀವು ಮಶ್ರೂಮ್ ಬದಲು ನಾನ್ ವೆಜಿಟೇರಿಯನ್ಸು ಚಿಕನ್, ಮಟನ್ ಏನಾದರೂ ಹಾಕೋಬೋದು. ಹೈ ಕ್ಲಾಸ್ ಆಗಿತ್ತು, ಪರಿಮಳ ಆಗಲಿ, ಟೇಸ್ಟ್ ಆಗಲಿ ತುಂಬಾ ಇಷ್ಟ ಆಗೋಯ್ತು ನನಗೆ. ನನ್ನ ಅಮ್ಮಂಗೂ ತುಂಬ ಇಷ್ಟ ಆಗೋಯ್ತು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಬಾಯ್.